ಮಹಿಳಾ ಸ್ಪರ್ಧಿ ವಿನ್ ಆಗ್ತಾರೆ ಅಂತ ಅನ್ಸುತ್ತೆ. ಫಸ್ಟ್ ಪ್ರಿಫರೆನ್ಸ್ ಗಿಲ್ಲಿ. ಆಗ್ಬೇಕು. ಒಂದ್ ಕಡೆ ನೋಡಿದ್ರೆ ಶ್ರುತಿ ಅವ್ರ ಆದ್ಮೇಲೆ ಮತ್ತೆ ಯಾರು ಆಗಿಲ್ಲ. ವ್ಯಕ್ತಿತ್ವ ಚೆನ್ನಾಗಿದೆ, ಮುಗ್ಧ ಹುಡುಗ, ಮೇನ್ ಹಳ್ಳಿ ಹುಡುಗ. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ. I mean, I wish ಗಿಲ್ಲಿ ಅವ್ರು ಗೆಲ್ತಾರೆ ಅಂತ. ಗಿಲ್ಲಿನೇ ಗೆಲ್ಬೇಕು. ಒಂದ್ಸತಿ ಆದ್ರೂ ಒಬ್ರು ಹೆಂಗಸರಿಗೆ ಅದೇ ನಮ್ಗೆ ಖುಷಿ ಆಗತ್ತೆ. ನಮಗೆ ಗಿಲ್ಲಿ ಅಂದ್ರೆ ಇಷ್ಟ, ಗಿಲ್ಲಿನೇ ಆಗ್ಬೇಕು. ಕನ್ನಡ ಬಿಗ್ ಬಾಸ್ ಸೀಸನ್ 12 ಇನ್ನೇನು ಮುಗಿಯೋ ಹಂತಕ್ಕೆ ಬಂದಿದೆ. ಇನ್ನೇನು ಒಬ್ಬರ ಕೈಯಲ್ಲಿ ಆ ಗೆಲುವಿನ ಪ್ರಶಸ್ತಿ ಅಥವಾ ಗೆಲುವಿನ ಕಿರೀಟ ಇರಲಿಕ್ಕಿದೆ ಅನ್ನುವಂಥದ್ದು ಗೊತ್ತೇ ಇದೆ. ಸೊ ಈಗ ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಯಾರಾಗಬೇಕು ಅನ್ನೋದನ್ನು ಜನರ ಹತ್ರನೇ ಕೇಳೋಣ ಬನ್ನಿ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ, ಈ ಬಾರಿ ಸೀಸನ್ 12ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಗಿಲ್ಲಿ ವಿನ್ ಆಗ್ಬೋದು ಅನಿಸ್ತಿದೆ. ಯಾಕೆ ಗಿಲ್ಲಿ ವಿನ್ ಆಗ್ಬೋದು? ಬಿಕಾಸ್ ಎಲ್ಲ ಅವನೇ ಮೇಯ್ನಾಗಿ ಎಂಟರ್ಟೈನ್ ಮಾಡ್ತಾನೆ. ಆ್ಯಕ್ಚುಲಿ ಅವನೇ ತುಂಬ ರಿಯಾಲಿಟಿಯಿಂದ ಅವನು ಏನೂ ನಾಟಕ ಮಾಡದೇ ಇರೋ ಥರ ಅವ್ನು ಹೆಂಗಿದಾನೋ ಹಂಗಿದ್ದಾನೆ ಅಂತ ಅನಿಸ್ತಿದೆ. ಓಕೆ, ಟಾಪ್ 2 ಸ್ಪರ್ಧಿಯಾಗಿ ಯಾರು ಇರ್ಬೋದು ಗಿಲ್ಲಿ ಜೊತೆ? ರಘು ಆಗಿರ್ಬೋದು. ಬಿಕಾಸ್ ಎಲ್ಲ ಟಾಸ್ಕು ಎಲ್ಲ ಚೆಂದ ಆಡ್ತಾರೆ ಅವರು. ಒಂಥರ ಕಾಂಪಿಟೇಟಿವ್ ಆಗಿ ಗಿಲ್ಲಿ ವಿನ್ ಆಗೋಕ್ಕೆ ಚೆನ್ನಾಗಿರುತ್ತೆ ಅವ್ರು ರನ್ನರ್ ಅಪ್ ಆದರೆ ಅಂತ ಅನಿಸುತ್ತೆ. ರಾಶಿಕಾ ಅವರು ಈ ಬಾರಿ ಎಲಿಮಿನೇಟ್ ಆದ್ರು, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಆ ಥರ ಏನು ಗೊತ್ತಾಗ್ತಿಲ್ಲ. ಅವರು ಲೈಕ್ ಟಾಪ್ 5 ಇರ್ತಾರೆ ಅಂದ್ಕೊಂಡಿದ್ದೆ, ಬಟ್ ಎಲಿಮಿನೇಟ್ ಆದರು. ಈ ಬಾರಿ ಮಹಿಳಾ ಸ್ಪರ್ಧಿ ವಿನ್ ಆಗ್ಬೋದು ಅಂತ ಅನ್ಸುತ್ತಾ ನಿಮಗೆ? ಇಲ್ಲ ಅನಿಸುತ್ತೆ, ಆ ಥರ ಯಾರು ಇಲ್ಲ. ಅಶ್ವಿನಿ ವಿನ್ ಆದರೆ ಖುಷಿ ನನಗೂ. ಸೊ ಶಿ ಡಿಸರ್ವ್ಸ್ ಅ ಚಾನ್ಸ್ ಐ ಥಿಂಕ್. ಅಶ್ವಿನಿ ಜೊತೆ ಟಾಪ್ 2 ಸ್ಪರ್ಧಿಯಲ್ಲಿ ಯಾರು ಇರ್ಬೋದು ಅಂತ ಅನ್ಸುತ್ತೆ? ಇರ್ಬೋದು ಅಂದರೆ ಗಿಲ್ಲಿ ಆ್ಯಂಡ್ ಧನುಷ್. ದೇ ಮೈಟ್ ಬಿ ಅದರ್ 2 contenders with Ashwini, but I want Ashwini to win. So yeah, because every time it's just the same pattern. So one sati ಆದರೂ ಒಬ್ಬರು ಹೆಂಗಸರಿಗೆ ಅದೇ ನಮ್ಗೆ ಖುಷಿ ಆಗುತ್ತೆ ಅಂತ. And she's playing well like from last 2-3 weeks, so I hope she wins. ಮೊನ್ನೆ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿತು, ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ? Yeah, she played really well that week, so she is the most deserving candidate. So yeah, I was very happy when she got it. ರಾಶಿಕಾ ಅವರು ಎಲಿಮಿನೇಟ್ ಆದ್ರ ಬಗ್ಗೆ ನನಗೆ ಬೇಜಾರಿಲ್ಲ. Illa, I think that was it for her. We were not so shocked also. So yeah, I am happy that she went. I mean, now yaar contenders idaro, they are the most deserving. So ಈ ಬಾರಿ ಬಿಗ್ ಬಾಸ್ ಸೀಸನ್ 12 ಯಾರು ವಿನ್ ಆಗ್ಬೋದು? ಗಿಲ್ಲಿ. ಯಾಕೆ ಗಿಲ್ಲಿ? ಗಿಲ್ಲಿನೇ ಆಗ್ಬೇಕು. ನಮಗೆ ಗಿಲ್ಲಿ ಅಂದ್ರೆ ಇಷ್ಟ, ಗಿಲ್ಲಿನೇ ಆಗ್ಬೇಕು. ಟಾಪ್ 2 ಸ್ಪರ್ಧಿ ಯಾರು ಆಗ್ಬೋದು? ಟಾಪ್ 2 ರಘು. ಗಿಲ್ಲಿ ಮತ್ತೆ ರಘು. ರಘು ರಘು ಯಾಕೆ? ರಘುನು ಇಷ್ಟ ಅದಕ್ಕೆ. ರಾಶಿಕಾ ಅವರು ರೀಸೆಂಟ್ ಆಗಿ ಎಲಿಮಿನೇಟ್ ಆದ್ರು, ಅದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಕಾವ್ಯ ಹೋಗ್ಬೇಕಿತ್ತು ಅನಿಸ್ತಾ ಇದೆ. ಯಾಕೆ ಕಾವ್ಯ ಹೋಗ್ಬೇಕು? ಕಾವ್ಯ ಏನು ಅಷ್ಟು ಗೇಮ್ಸ್ ಆಡಿದ್ ನಾವು ನೋಡಿಲ್ಲ, ಸೊ ಅವರೇ ಹೋಗ್ಬೇಕಿತ್ತು ಅಂತ ಅನಿಸ್ತು. ಈ ಬಾರಿ ಮಿಡ್ ವೀಕ್ ಎಲಿಮಿನೇಷನ್ ಆದ್ರೆ ಯಾರು ಹೋಗ್ಬೋದು? ಮೇ ಬಿ ಕಾವ್ಯ. ರೀಸೆಂಟ್ ಆಗಿ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಅವರಿಗೆ ಮತ್ತೆ ಧ್ರುವಂತ್ ಅವರಿಗೆ ಸಿಗುತ್ತೆ, ಅದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಖುಷಿ ಇದೆ. Deserved ಅಂತ ಅನ್ಸುತ್ತೆ. ಹೌದೌದು. ಓಕೆ. ಕನ್ನಡ ಬಿಗ್ ಬಾಸ್ ನೋಡ್ತೀವಿ. ಯಾರು ವಿನ್ ಆಗ್ಬೇಕು? ನಮ್ಗೆ ಗಿಲ್ಲಿ ವಿನ್ ಆಗಬೇಕು ಅನ್ಸುತ್ತೆ. ಅಂದರೆ ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಇದು ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ ಆ ಥರ. ಗಿಲ್ಲಿ ಜೊತೆ ಇನ್ನೊಬ್ರು ಟಾಪ್ 2 ಸ್ಪರ್ಧಿಯಾಗಿ ಯಾರು ಇರ್ಬೋದು? ಟಾಪ್ 2 ಅಂದರೆ ಧನು ಅನ್ಕೋತೀನಿ. ಗಿಲ್ಲಿ ಮತ್ತೆ ಧ್ರುವಂತ್. ಹಾಂ, ನಿಮಗೆ ಯಾರು ವಿನ್ ಆಗ್ಬೇಕು ಅಂತ ಅನ್ಸುತ್ತೆ? ಗಿಲ್ಲಿ. ಯಾಕೆ? ಬಿಕಾಸ್ ಅವ್ನು ಎಲ್ಲರ ಜೊತೆನೂ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾನೆ ಆ್ಯಂಡ್ ಅವನು ಭಾಳ ಸ್ಟ್ರೇಟ್ ಫಾರ್ವರ್ಡಾಗಿ ಮಾತಾಡ್ತಾನೆ. ಬಟ್ ಇಲ್ಲಿ ಸೀಸ್ ದ್ಯಾಟ್ ಅವ್ನು ಯಾರಿಗೂ ಹರ್ಟು ಮಾಡಿರಲ್ಲ, ಮಾಡಿದ್ರೂ ಅವ್ರನ್ನ ಹೆಂಗೋ ಸಮಾಧಾನ ಮಾಡಿಕೊಂಡು ಎಲ್ಲರ ಜೊತೆನೂ ಅವ್ನು ಚೆನ್ನಾಗಿ ಮಿಂಗಲ್ ಆಗ್ತದಾನೆ. ಅದಕ್ಕೆ ಗಿಲ್ಲಿ ವಿನ್ ಆಗಬೇಕು. ವೀಕೆಂಡ್ ಎಪಿಸೋಡ್ಸ್ ಅಂತ ಬಂದಾಗ ಗಿಲ್ಲಿ ಮತ್ತೆ ರಕ್ಷಿತಾನೇ ಟಾರ್ಗೆಟ್ ಆಗ್ತಿದೆ ಅಂತ ಜನ ಮಾತಾಡ್ತಾರೆ. ಸೊ ಅದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಬಿಕಾಸ್ ಅವರಿಬ್ಬರು ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತಾರೆ, ಯಾರಿಗೆ ಇದ್ರೂ ಅವ್ರು ಯೋಚನೆ ಮಾಡಲ್ಲ. 10 ಸತಿ ಯಾರಿಗೋ ನೋವಾಗುತ್ತೆ ಅಂತ ಇದ್ರೂ ಆ ನಿಮಿಷಕ್ಕೆ ಹೇಳ್ತಾರೆ, ಬಟ್ ಅದನ್ನ ಸಮಾಧಾನ ಮಾಡ್ಕೊಳ್ಳೋ ಶಕ್ತಿನೂ ಇಬ್ಬರ ಹತ್ರನೂ ಇದೆ. ಸೊ ಟಾರ್ಗೆಟ್ ಆಗ್ತಾರೆ ಅನ್ಸುತ್ತೆ. ಟಾಪ್ 2 ಸ್ಪರ್ಧಿಯಾಗಿ ಯಾರು ಇರಬೇಕು ಫೈನಲ್ ಆಗಿ? ಅಶ್ವಿನಿ ಆ್ಯಂಡ್ ಗಿಲ್ಲಿ. ಯಾಕೆ ಅಶ್ವಿನಿ ಅವರು? ಬಿಕಾಸ್ ಶಿ ಇಸ್ ಬೀನ್ ಅ ಸ್ಟ್ರಾಂಗ್ ಕಂಟೆಂಡರ್ ಡೇ 1ಇಂದಾನು. ಅವ್ರಿಗೆ ಅಂತ ಅವ್ರು ಸ್ಟ್ಯಾಂಡ್ ತೊಗೊಂಡು ಬರ್ತಾನೆ ಇದ್ದಾರೆ, ಅವ್ರಿಗೆ ಅಂತ ಅವ್ರಿಗೆ ಲೈಕ್ ಫೈಟ್ ಮಾಡ್ತಾನೆ ಇದ್ದಾರೆ. ಸೊ ಶಿ ಡಿಸರ್ವ್ಸ್ ಟು ಬಿ ದೇರ್. ಈ ಬಾರಿ ಕಿಚ್ಚನ ಚಪ್ಪಾಳೆ ಕೂಡ ಅಶ್ವಿನಿ ಮತ್ತೆ ಧ್ರುವಂತ್ಗೆ ಸಿಕ್ತು, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅದು ಅವ್ರು ಹೇಳ್ತಾರೆ.
ಕಿಚ್ಚನ ಚಪ್ಪಾಳೆ ಧ್ರುವನ್ ಮತ್ತೆ ಅಶ್ವಿನಿ ದೇ ಡಿಸರ್ವ್ ಇಟ್. ಅದು ಧ್ರುವಂತನು ಮಾಡ್ಕೊಂಡು ಬಂದಿದ್ದಾನೆ, ಏನೇ ಹಾರ್ಷಾಗಿ ಮಾತಾಡಿದ್ರು. ಬಟ್ ಅಲ್ಲಿಗೆ ಅದೇ ಬೇಕಿತ್ತಲ್ವ, ಅವ್ರ ಪರ್ಸ್ನಾಲಿಟಿ ತೋರಿಸೋದು. ಅಶ್ವಿನಿನೂ ಅಷ್ಟೇ ತುಂಬ ಚೇಂಜ್ ಆದರು. ಓಕೆ, ಅವರೇ ಡಿಸರ್ವ್ ಆಯಿತು. ನನಗೆ ರಘು ಅಂತ ಅನಿಸುತ್ತೆ. ಅವ್ರು ಚೆನ್ನಾಗಿ ಇದು ಮಾಡ್ತಿದ್ದಾರೆ, ಎಲ್ಲ ಹ್ಯಾಂಡ್ಲ್ ಮಾಡ್ತಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಆದರೂ ಕೂಡ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಸೆಕೆಂಡ್ ಆಪ್ಷನ್ ಗಿಲ್ಲಿ ಅಷ್ಟೇ. ಕನ್ನಡ ಬಿಗ್ ಬಾಸ್ ಮೇಡಮ್ ವಿನ್ನು ಗಿಲ್ಲಿ. ಗಿಲ್ಲಿಯಿಂದನೇ ಇವತ್ತು ಬಿಗ್ ಬಾಸ್ ಅಷ್ಟು ಪಾಪ್ಯುಲರ್ ಆಗಿರೋದು ಈ ಸೀಸನ್ನು. ಇಲ್ಲ ಗಿಲ್ಲಿ ಇಲ್ಲ ಅಂದರೆ ಬಿಗ್ ಬಾಸ್ ಇಲ್ಲ. ಒಂದು ಸ್ವಲ್ಪ ರೋಪ್ ಹಾಕೋದ್ರಲ್ಲಿ ಅಶ್ವಿನಿ ಆಮೇಲೆ ಹುಡುಗಿ ಅದು ಮಂಗಳೂರು ಕಡೆ ರಕ್ಷಿತಾ, ಅವ್ರು 3 ಜನ ಇಲ್ಲ ಅಂದರೆ ಬಿಗ್ ಬಾಸ್ ಅದು ನೋಡೋದು ವೇಸ್ಟೇ. ಅದೇ ನಂಬರ್ 1 ಗಿಲ್ಲಿ, ನಮ್ಮ ಅನಿಸಿಕೆ. ಅದು ಪಬ್ಲಿಕ್ ಏನಂತ ಗೊತ್ತಿಲ್ಲ, ಗಿಲ್ಲಿ ವಿನ್ನಿಂಗ್. ಹೌದು ಹೌದು ಅದೇ ಕಾಂಪಿಟೇಷನ್ ಕೊಡೋಕೆ ಆಗ್ತಿಲ್ಲ. ಈಗ ನಮ್ಮ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಕೆಲಸ ಮಾಡೋಕಂಡ್ರೆ ನಮ್ಗೆ ಹೊಟ್ಟೆವ್ರು ಇದ್ದೇ ಇರ್ತದಲ್ವಾ, ಅದಕ್ಕೆ ಅವರು ಟಾರ್ಗೆಟ್ ಆಗ್ತಾ ಇದ್ದಾರೆ ಅಷ್ಟೇ. ನಮಗೆ ಮೇಡಮ್ ಏನಂದ್ರೆ ಗಿರ್ಲಿ ಒಂದು ಸ್ವಲ್ಪ ಬಿಟ್ರೆ ಕೆಲಸ. ಅವ್ನು ಹುಡುಗಿರು ಸವಾಸ ಬಿಟ್ಟಿದ್ರೆ ಫ್ರೆಶ್ ಇನ್ನಾಗ ಆಗ್ಬೋದಾಯ್ತು, ಇವೆಲ್ಲ ಬರ್ಬೋದಾಯ್ತು ಅವನು ಇನ್ನಲ್ಗೆ. ಆದರೆ ಒಂದು ಸ್ವಲ್ಪ ಹುಡುಗಿರು ಸವಾಸ ಮಾಡಿ ಅವ್ರು ಹೇಳೋದು ಇವ್ರು ಹೇಳೋದು ಎಲ್ಲ ಮಾತೇ ಕೇಳ್ತಾನೆ ಅವನು. ಹುಡುಗಿರ ಹತ್ರ ಉತ್ಕೊಳ್ಳೋದು, ಅವ್ರು ಹೇಳೋದೆಲ್ಲ ಇದು ಮಾಡೋದು, ಅದೆಲ್ಲ ಬಿಟ್ಬಿಟ್ಟಿರಿ. ಈ ವಾರ ಬಿಟ್ಬಿಟ್ಟಿದ್ರೆ ಅವನು ಫ್ರೆಶ್ ಇನ್ನಾಗ್ಬೋದಾಯ್ತು. ಒಂದು ಸ್ವಲ್ಪ ನೋಡಬೇಕು ಏನಾಯ್ತಾನೆ ಅನ್ನೋದು ಇನ್ನೂ ಗ್ಯಾರಂಟಿ ಇಲ್ಲ. ನಾವು ಅಶ್ವಿನಿಗೆ ಹಾಕ್ಬಿಟ್ಟಿದ್ವಿ. ಈಗ ಅಶ್ವಿನಿ ಮೂಮೆಂಟು, ಸುದೀಪ್ ಅಶ್ವಿನಿ ಗೆಲ್ಲಿಸ್ಬೇಕು ಅಂತ ಆಯ್ತು ಈಗ ಜನಗಳು. ಯಾಕೆಂದ್ರೆ ಅವಳೆಲ್ಲ ಏನೇ ಮಾತಾಡಿದ್ರು ಬೈಸ್ಕೊತಾವಳೆ, ಅದರಿಂದ ಒಂದು ಸ್ವಲ್ಪ ಇದು ಮಾಡ್ತಾವ್ರೆ. ಆದರೆ ನಾವು ಗಿಲ್ಲಿಗೆ ಹಾಕ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ. ಗಿಲ್ಲಿ ಇಲ್ಲ ಅಂದರೆ ಬಿಗ್ ಬಾಸ್ ನಡೀತಿರ್ಲಿಲ್ಲ. ಒಂದು ಸ್ವಲ್ಪ ಕಾಮಿಡಿ ಒಂದು ಸ್ವಲ್ಪ ನಡೀತೈತೆ. ಆದರೆ ಗಿಲ್ಲಿ ಸವಾಸ ಬಿಡ್ಬೇಕು. ಈ ವಾರ ಗಿಲ್ಲಿ ಏನಾದ್ರು ಸವಾಸ ಬಿಟ್ರೆ ಒಂದು ಸ್ವಲ್ಪ ಗೆಲುವು ಮೂಮೆಂಟ್ ಐತೆ ಮೇಡಮ್. ಇವ್ರು ಹೇಳ್ದಂಗೆ ಹುಡುಗಿ ಸಹವಾಸ ಮಾಡ್ತಾರೆ, ಕೆಟ್ಟದ್ದು ಮಾತಾಡಲ್ಲ. ಆದರೆ ಜನ ಆ ಥರ ಹೇಳ್ಬೇಕ್ರ ಹೋಟೆಲ್ಲೇ. ಕೆಟ್ಟದಾಗ ಮಾತಾಡಿದ್ರೆ, ಈಗ ನಾವು ನಿಮ್ಮ ಹತ್ರ ಕೆಟ್ಟದಾಗ ಮಾತಾಡಿದ್ರೆ ತಪ್ಪಾಗುತ್ತೆ. ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರೆ ಅವ್ಳು ಏನೋ ಕಾವ್ಯ ಫ್ರೆಂಡು ಸೋಷಲ್ ಆಗಿದ್ದಾರೆ, ಏನು ಕಾವು ಅಂತ ಮಾತಾಡ್ತಾನೆ. ಆ ಹುಡುಗಿನೂ ಅದೇ ಥರ ಮಾತಾಡ್ತದೆ. ಅದ್ರಲ್ಲಿ ತಪ್ಪೇನಿಲ್ಲ. ಅದರಲ್ಲಿ ಕೆಟ್ಟದಾಗ ಏನಾರ ಮಾತಾಡಿದ್ರೆ ಅದು ತಪ್ಪಾಗುತ್ತೆ ಹೊರತು ಒಂದು ಶೋ ಇರೋದ್ರಿಂದ ಅದು ಆ ಶೋನ ಯಾವ ರೀತಿಯಲ್ಲಿ ನಡ್ಕೊಬೇಕು. ಯಾಕೆ ಅವರೊಬ್ಬ ಕಂಟೆಸ್ಟೆಂಟ್ ಅಲ್ವಾ, ನಾನು ವಿನ್ ಆಗಬೇಕು ಅನ್ನೋದು ಒಂದು ಇರ್ದಿರುತ್ತಲ್ವಾ, ಆ ಕೆಲಸ ಮಾಡ್ತಿದ್ದಾನೆ. ಇದು ವಿನ್ನಿಂಗ್ ಗಿಲ್ಲಿ. ದಿನ ನೋಡ್ತೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಮೊನ್ನೆ ಧ್ರುವಂತ್ ಮತ್ತು ಅಶ್ವಿನಿಗೆ ಕಿಚ್ಚನ ಚಪ್ಪಳ ಬಂದಿದ್ದು ತುಂಬ ಇಷ್ಟ ಆಯಿತು. ನಾನು ಅಶ್ವಿನಿ ಮತ್ತು ಧ್ರುವಂತ್ ಅವ್ರ ಫ್ಯಾನು. ಅಶ್ವಿನಿ ಇಲ್ಲ ಧ್ರುವಂತ್, ಯಾರು ವಿನ್ ಆದರೂ ಪರವಾಗಿಲ್ಲ. ನಾವು ಲೇಡೀಸಿಗೆ ಸಪೋರ್ಟ್ ಮಾಡಬೇಕು. ಆಮೇಲೆ ಧ್ರುವಂತ್ ಅವ್ರು ತುಂಬ ಎಂಟರ್ಟೈನ್ ಮಾಡಿದ್ದಾರೆ ಸೀಕ್ರೆಟ್ ರೂಮಲ್ಲಿ, ಅದಕ್ಕೋಸ್ಕರ ತುಂಬ ಇಷ್ಟ. ಈ ಬಾರಿ ಮಹಿಳಾ ಸ್ಪರ್ಧಿ ಕಪ್ ಗೆಲ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಪ್ರಾಬಬ್ಲಿ ಅಶ್ವಿನಿ ಅವ್ರು ಗೆಲ್ಬೋದು. ಪ್ರತಿ ಬಾರಿ ಗಿಲ್ಲಿ ಮತ್ತೆ ರಕ್ಷಿತಾನೇ ಟಾರ್ಗೆಟ್ ಆಗ್ತಾರೆ ಅಂತ ಜನ ಮಾತಾಡ್ತಾರೆ. ಅದರ ಬಗ್ಗೆ ಅದರಲ್ಲಿ ಏನಿಲ್ಲ, ಏನು ಟಾರ್ಗೆಟ್ ಅಂತ ಏನಿಲ್ಲ, ಇರೋದು ಮಾತಾಡ್ತಾರೆ ಸುದೀಪ್ ಅವರು. ಬಟ್ ಚೆನ್ನಾಗಿ ಬರ್ತಾ ಇದೆ. ನಂಗೆ ಅಶ್ವಿನಿ ಧ್ರುವಂತೆ ತುಂಬ ಇಷ್ಟ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಯಾರು ವಿನ್ ಆಗಬೇಕು? ನನಗೆ ಗಿಲ್ಲಿ ವಿನ್ ಆಗಬೇಕು. ಯಾಕಂದರೆ ಗಿಲ್ಲಿ ಎಲ್ಲ ನಾವು ಎಲ್ಲ ಗಿಲ್ಲಿ ಎಲ್ಲ ಒಂದೇ ಅಲ್ವಾ, ನಮ್ಮದೆಲ್ಲ ಸೇಮು. ಆದರೂ ಚೆನ್ನಾಗಿ ಮಾಡ್ತಾರೆ, ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಾನೆ, ಒಂಥರ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಗಿಲ್ಲಿ ಮತ್ತೆ ಟಾಪ್ 2 ಸ್ಪರ್ಧೆ ಟಾಪ್ 2ದಲ್ಲಿ ಅಶ್ವಿನಿ ಮೇಡಮ್ ಬರಬೇಕು. ಇಲ್ಲಾಂದರೆ ನಮ್ಮದು ಫೇವ್ರೆಟ್ ರಕ್ಷಿತಾ ಬರಬೇಕು. ಯಾಕಂದರೆ ಅಶ್ವಿನಿ ಮೇಡಮ್ ಎಲ್ಲ ಮೂವಿದಲ್ಲೆಲ್ಲ ಮಾಡ್ತಾರೆ. ಒಂದು ಅಪರ್ಚುನಿಟಿ ಅವ್ರಿಗೆ ಸಿಕ್ಕಿದೆ, ರಕ್ಷಿತಾಗೆ ಅಷ್ಟೊಂದು ಸಿಕ್ಕಿಲ್ಲ. ಯೂಟ್ಯೂಬರ್ ಅಷ್ಟೇ ಅಲ್ವಾ, ಅವಳಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗಲಿ ಅಂತ ಅಷ್ಟೇ. ಈ ಸಲ ಮಹಿಳಾ ಸ್ಪರ್ಧಿ ವಿನ್ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಮಹಿಳಾ ಸ್ಪರ್ಧಿ ವಿನ್ ಆಗ್ತಾರೆ ಅಂತ ಅನಿಸುತ್ತೆ. ಫಸ್ಟ್ ಪ್ರಿಫರೆನ್ಸ್ ಗಿಲ್ಲಿ, ನೆಕ್ಸ್ಟು ಅಶ್ವಿನ್ ಮೇಡಮ್ ಅವರು ಆದರೆ ತುಂಬ ಒಳ್ಳೆಯದು. ಕನ್ನಡ ಬಿಗ್ ಬಾಸ್ ನೋಡ್ತೀರಲ್ವಾ? ನೋಡ್ತೀವಿ. ಅದರಲ್ಲಿ ಯಾರು ವಿನ್ ಆಗಬೇಕು ಅಂತ ಅನ್ಸುತ್ತೆ? ಗಿಲ್ಲಿ ನಟ ವಿನ್ ಆದ. ಗಿಲ್ಲಿ ಜೊತೆ ಟಾಪ್ 2 ಸ್ಪರ್ಧಿಯಾಗಿ ಯಾರು ಬರಬೇಕು? ಅಶ್ವಿನಿ ಅವ್ರು ಬಂದು ಈ ಬಾರಿ ಮಹಿಳಾ ಸ್ಪರ್ಧಿ ವಿನ್ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಆಗುತ್ತೆ ಅನ್ಸುತ್ತೆ. ಈ ರೀಸೆಂಟ್ ಆಗಿ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಅವರಿಗೆ ಮತ್ತೆ ಧ್ರುವಂತ್ ಅವರಿಗೆ ಸಿಕ್ತು. ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಚೆನ್ನಾಗಿ. ಕನ್ನಡ ಬಿಗ್ ಬಾಸ್ ಸೀಸನ್ 12 ನೋಡ್ತೀರಾ? ಫಾಲೋ ಮಾಡ್ತಾ ಇದ್ದೀವಿ ಮ್ಯಾಮ್. ಯಾರು ವಿನ್ ಆಗಬೇಕು ಅಂತ ಅನ್ಸುತ್ತೆ? ಆ್ಯಕ್ಚುಲಿ ಗಿಲ್ಲಿ ಗೆಲ್ಲಬೇಕು. ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ ಅವನು. ಗೇಮ್ಸಲ್ಲಿ ಇಲ್ಲ ಅಂದ್ರೂ ಗಿಲ್ಲಿ ಹೊರಗಡೆ ಹೇಗಿದ್ದಾರೆ ಒಳಗಡೆನೂ ಅದೇ ಥರ ಇದ್ದಾರೆ ಅಂತಲೇ ಅನಿಸ್ತಾ ಇದೆ. ತುಂಬ ಎಂಜಾಯ್ ಮಾಡ್ತೀವಿ ಅವ್ರ ಕಾಮಿಡಿನ, ಹ್ಯೂಮರಸ್ ಆಗಿದ್ದಾರೆ, ಚೆನ್ನಾಗಿ ಅನ್ಸುತ್ತೆ. ಟಾಪ್ 2 ಯಾರು ಬರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಅಶ್ವಿನಿ ಅವ್ರು ಬರ್ತಾರೆ ಈ ಅನ್ಸುತ್ತೆ. ಬಾರಿ ಮಹಿಳಾ ಸ್ಪರ್ಧಿ ವಿನ್ ಆಗ್ಬೋದು ಅಂತ ನಿಮ್ಗೆ ಅನ್ಸುತ್ತಾ? ಆಗಬೇಕು.
ಒಂದು ಕಡೆ ನೋಡಿದ್ರೆ ಶ್ರುತಿ ಅವ್ರು ಆದಮೇಲೆ ಮತ್ತೆ ಯಾರೂ ಆಗಿಲ್ಲ, ಆದರೆ ಚೆನ್ನಾಗಿರುತ್ತೆ. ಓಕೆ, ಯಾವಾಗಲೂ ಕೂಡ ವೀಕೆಂಡ್ ಎಪಿಸೋಡ್ಸ್ ಅಂತ ಬಂದಾಗ ಗಿಲ್ಲಿ ಮತ್ತೆ ರಕ್ಷಿತಾ ಅವರೇ ಟಾರ್ಗೆಟ್ ಆಗ್ತಾರೆ ಅನ್ನುವಂಥದ್ದು ಜನರ ಅಭಿಪ್ರಾಯ. ಅದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಗಿಲ್ಲಿ ಅಂದರೆ ಅಲ್ಲಿ ಬೇರೆ ಕಡೆ ಏನು ನಡೀತಾ ಇದೆ ಅನ್ನೋದನ್ನ ಇಲ್ಲಿ ಕೂತ್ಕೊಂಡು ಅವರು ಅನಲೈಸ್ ಮಾಡ್ತಾರೆ, ಕೆಲವೊಂದು ವಿಷಯಗಳು ಕರೆಕ್ಟ್ ಅನಿಸುತ್ತೆ. ಬಟ್ ರಕ್ಷಿತಾ ನೆನ್ನೆ ಎಪಿಸೋಡ್ ನಾನು ನೋಡಿದಂಗೆ ಅವ್ರು ವೀಕೆಂಡಲ್ಲಿ ಒಂಥರ ಇರ್ತಾರೆ, ವೀಕ್ ಡೇಸಲ್ಲಿ ಒಂಥರ ಇರ್ತಾರೆ ಅಂತ ನಮಗೂ ಅನಿಸಿದೆ. ಹಾಗಾಗಿ ಟಾರ್ಗೆಟ್ ಆಗ್ಬೋದು, ಈಸಿ ಟಾರ್ಗೆಟ್ ಆಗ್ಬೋದು ಅಂತ. ರಾಶಿಕಾ ಅವರು ಈ ಬಾರಿ ಎಲಿಮಿನೇಟ್ ಆದ್ರು, ಅದ್ರ ಬಗ್ಗೆ ಏನು ಅನ್ಸುತ್ತೆ? ಅದು ಬೇಜಾರಿದೆ ಮ್ಯಾಮ್. ಅವ್ರು ತುಂಬ ಚೆನ್ನಾಗಿ ಆಟಾಡ್ತಾಯಿದ್ರು. ನೆನ್ನೆ ನನಗೂ ಸ್ವಲ್ಪ ಶಾಕ್ ಆಯಿತು ಎಪಿಸೋಡ್ ನೋಡಿ. ರಾಶಿಕಾ ಇರಬೇಕಿತ್ತು. ಓಕೆ, ಟಾಪ್ 7 ಸ್ಪರ್ಧಿ ಇದ್ದಾರೆ ಈಗ. ಹೌದು. ಮಿಡ್ ವೀಕ್ ಎಲಿಮಿನೇಷನ್ ಆದ್ರೆ ಯಾರು ಹೋಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಕಾವ್ಯ. ಯಾಕೆ ಕಾವ್ಯ? ಅದು ರಾಶಿಕಾಗಿಂತ ಕಾವ್ಯ ಸ್ವಲ್ಪ ಅಂದರೆ ರಾಶಿಕಾನೇ ಸ್ವಲ್ಪ ಎಲಿಜಿಬಲ್ ಆಗಿದ್ದರು ಕಾವ್ಯಗಿಂತ. ಅದು ನನ್ನ ಒಪಿನಿಯನ್. ನಿಮ್ಮ ಹೆಸರು? ನಮ್ಮ ಪ್ರಕಾರ ಗಿಲ್ಲಿ ಇನ್ನಾಗ್ಬೋದು ಅಂತಿದೆ. ಬಟ್ ಬಿಗ್ ಬಾಸ್ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಆಮೇಲೆ ಸುದೀಪ್ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ವೆರಿ ಫೈನ್, ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಓಕೆ, ಗಿಲ್ಲಿ ಯಾಕೆ ವಿನ್ ಆಗಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಹಂಗೇನಿಲ್ಲ, ಸ್ವಲ್ಪ ಇನ್ನೋಸೆಂಟು ಅವ್ನು ಸ್ವಲ್ಪ ಬರಲಿ ಅಂತ ಅಷ್ಟೇ, ಇನ್ನೇನು. ಆಮೇಲೆ ಜೊತೆಗೆ ಪೂರ್ ಅನಿಸುತ್ತೆ, ಬೇರೆ ಇನ್ನೊಂದು ಬಗ್ಗೆ ಗೊತ್ತಿಲ್ಲ. ಟಾಪ್ 2 ಸ್ಪರ್ಧಿಯಾಗಿ ಗಿಲ್ಲಿ ಜೊತೆ ಇನ್ನೊಬ್ರು ಯಾರು ಇರ್ಬೋದು ಅಂತ ಅನ್ಸುತ್ತೆ? ಮೋಸ್ಟ್ಲಿ ಅಶ್ವಿನಿ ಗೌಡ ಓಕೆ, ಹೌದು, ಈ ಬಾರಿ ಮಹಿಳಾ ಸ್ಪರ್ಧಿಯಾಗಿ ಅಶ್ವಿನಿ ಗೌಡ ಅವರು ವಿನ್ ಆಗಬಹುದಾ? ಆಗ್ಬೋದು. ಯಾಕೆಂದರೆ ಯಾರು ಈ ತುಂಬ ವರ್ಷ ಆಯಿತು ಬಂದು, ಚಾನ್ಸಸ್ ಕೊಡ್ಬೋದು. ಓಟ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ನೋಡ್ತೀರಾ? ಯಾರು ವಿನ್ ಆಗಬೇಕು ಅಂತ ನಿಮ್ಗೆ? ಗಿಲ್ಲಿ ಮೇಡಮ್. ಓಕೆ, ಯಾಕೆ ಗಿಲ್ಲಿ ಅವರು? ಅವ್ರು ಏನೇ ಇದ್ರೂ ನೇರವಾಗಿ ಮಾತಾಡ್ತಾರೆ, ಬೇರೆಯವ್ರ ಥರ ಹಿಂದೆ ಮಾತಾಡೋದು ಆ ಥರ ಏನಿಲ್ಲ. ವ್ಯಕ್ತಿತ್ವ ಚೆನ್ನಾಗಿದೆ, ಮುಗ್ಧ ಹುಡುಗ, ಮೇನ್ ಹಳ್ಳಿ ಹುಡುಗ, ಅದರಿಂದ ಗಿಲ್ಲಿ ಗೆಲ್ಲಬೇಕು. ಏನೇ ಇದ್ರೂ ನೇರ ನುಡಿ. ಬೇರೆಯವರೆಲ್ಲ ಮುಂದೆ ಚೆನ್ನಾಗಿರ್ತಾರೆ, ಹಿಂದೆ ಒಂಥರ ಮಾತಾಡ್ತಾರೆ. ನೆಕ್ಸ್ಟು ಅವ್ರು ಗಿಲ್ಲಿ ಗೆಲ್ಲಬೇಕು ಅಂತ ನಮ್ಮ ಆಸೆ. ಈಗಾಗಲೇ ನನ್ನ ಜಿಯೋ ಹಾಟ್ನಲ್ಲಿ 99 ಓಟು ಗಿಲ್ಲಿಗೆ ಇದೆ. ಓಕೆ, ಗಿಲ್ಲಿ ಜೊತೆ ಇನ್ನೊಬ್ರು ಯಾರು ಟಾಪ್ 2 ಸ್ಪರ್ಧಿಯಾಗಿ ಬರ್ಬೋದು? ನನಗೆ ರಘು ಬರಬೇಕು ಮೇಡಮ್. ಓಕೆ, ಯಾಕೆ ರಘು ಅವರು? ಅವರು ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತಾರೆ. ಮತ್ತು ಅಡುಗೆ ಮನೆಯಲ್ಲೇ ಆಗಲಿ ನನಗೆ ನಿನಗೆ ಅಂತ ಇದು ಬೇರೆ ಥರ ಮಾಡಲ್ಲ. ಅವರು ಗಿಲ್ಲಿ ಜೊತೆ ರಘು ಬರಬೇಕು. ಗಿಲ್ಲಿ ಮತ್ತೆ ಕಾವ್ಯನ ಬಾಂಡಿಂಗ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅವ್ನು ಕಾಮಿಡಿಯಾಗಿ ಲೈಕ್ ಮಾಡ್ತಾ ಇದ್ದಾನೆ ಅಷ್ಟೇ. ಅವನೇನು ಅವಳನ್ನ ಮದುವೆ ಮಾಡ್ಕೊಳ್ತೀನಿ ಅನ್ನೋ ಥರ ಏನಿಲ್ಲ. ಜನ ಅದನ್ನು ತಪ್ಪು ತಿಳ್ಕೊಂಡಿದ್ದಾರೆ ಅಷ್ಟೇ. ಅವ್ನು ಓನ್ಲಿ ಫ್ರೆಂಡಾಗೇ ಟ್ರೀಟ್ ಮಾಡ್ತಾ ಇರೋದು. ನಿನ್ನೆ ಎಪಿಸೋಡಲ್ಲಿ ಕೂಡ ಹೇಳಿದ್ರು, ಗಿಫ್ಟ್ ಕೊಟ್ಟು. ನಾನೇನು ಅವ್ರನ್ನ ಲೈಕ್ ಮಾಡ್ತೀನಿ ಅನ್ನೋ ಥರ ಏನು ಮಾತಾಡ್ತಾ ಇಲ್ಲ ಅವರು ಮೇಡಮ್. ಓಕೆ, ಗಿಲ್ಲಿ ಮತ್ತೆ ರಕ್ಷಿತಾ ಅವರು ವೀಕೆಂಡ್ ಎಪಿಸೋಡ್ಸ್ ಅಲ್ಲಿ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ ಜನ ಮಾತಾಡ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಅನ್ಸುತ್ತಾ ಅವ್ರು ನಿಜವಾಗ್ಲೂ ಟಾರ್ಗೆಟ್ ಆಗ್ತಾ ಇದ್ದಾರೆ? ಖಂಡಿತ ಇಲ್ಲ ಮೇಡಮ್, ಖಂಡಿತ ಇಲ್ಲ. ಅವನ ವ್ಯಕ್ತಿತ್ವ ಚೆನ್ನಾಗಿದೆ. ಓಕೆ, ಓಕೆ, ಯಾರು ವಿನ್ ಆಗಬೇಕು ಅಂತ ನಿಮ್ಗೆ ಅನ್ಸುತ್ತೆ? ನಮ್ಗೆ ಗಿಲ್ಲಿ ಇಷ್ಟ ಮೇಡಮ್. ಗಿಲ್ಲಿನೇ ಗೆಲ್ಲಬೇಕು ಅಂತ ಆಸೆ. ಓಕೆ, ಹಳ್ಳಿ ಹುಡುಗ, ಆಮೇಲೆ ಇನ್ನೋಸೆಂಟು, ಆಮೇಲೆ ಚೇಂಜ್ ಆಗಿಲ್ಲ ಅವನು. ಫಸ್ಟಿಂದ ಲಾಸ್ಟ್ವರೆಗೂ ಒಂದೇ ಥರ ಇದ್ದಾನೆ. ಅವನು ಚೆನ್ನಾಗಿ ಎಲ್ಲರ ಹತ್ರನೂ ನಡ್ಕೊಳ್ತಾನೆ. ಅವನಿಗೆ ಬಡತನನೂ ಗೊತ್ತು, ಸಿರಿತನನೂ ಗೊತ್ತು. ಅವನು ಹಳ್ಳಿ ಹುಡುಗ ಗೆದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಆಸೆ ಅಷ್ಟೆ. ಸ್ವಲ್ಪ ಈ ಸೀಸನ್ ಮಾತೆಲ್ಲ ಸ್ವಲ್ಪ ಜಾಸ್ತಿ ಆಯಿತು, ಲೈಕ್ ಅಶ್ವಿನಿ ಗೌಡ ಅವ್ರದ್ದು ಎಲ್ಲ. ಸೊ ಅದೆಲ್ಲ ಕರೆಕ್ಟ್ ಮಾಡ್ಕೊಂಡು ಹೋದರೆ ಬಿಗ್ ಬಾಸ್ ಚೆನ್ನಾಗಿರ್ತಾ ಇತ್ತು. ಆ್ಯಂಡ್ ನಮಗೆ ಗಿಲ್ಲಿ ಅಂದರೆ ಇಷ್ಟ. ಸೊ ಅವ್ರು ಕಾಮಿಡಿ ಮಾಡೋದು, ಅವ್ರು ಆಟ ಆಡೋದಂದರೆ ತುಂಬ ಇಷ್ಟ. ಎಲ್ಲ ಚೆನ್ನಾಗಿ ಆಗ್ತಿದೆ. ಸುದೀಪ್ ಸರ್ದು ವೀಕ್ಲಿ ಇದು ಬಂದರೆ ತುಂಬ ಚೆನ್ನಾಗಿ ನಡೀತಿದೆ. ಸೊ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಫಿನಾಲಿ ವೀಕ್. ಆ್ಯಂಡ್ ಯಾರು ವಿನ್ ಆಗಬೇಕು? ಅಶ್ವಿನಿ ಗೌಡ ಆರ್ ರಘು ಯಾ. ವಿನ್ ಆಗ್ತಾರೆ ಅಂತ ನಿಮ್ಗೆ ಅನ್ಸಲ್ವಾ? ಅವ್ರದ್ದು ಎಫರ್ಟ್ಸ್ ಇನ್ನೂ ಸ್ವಲ್ಪ ಬೇಕು ಸ್ವಲ್ಪ ಇನ್ನೂ ಎಫರ್ಟ್ಸ್ ಇನ್ನೂ ಆಡಿದ್ರೆ ಸೊ ಅವರು ವೀಕ್ ಲೈಕ್ ಗೆಲ್ಬೋದು ಅಂತ ಅನಿಸುತ್ತೆ. ವೀಕೆಂಡ್ ಎಪಿಸೋಡ್ಸ್ ಅಂತ ಬಂದಾಗ ಪ್ರತಿ ಬಾರಿ ಗಿಲ್ಲಿ ಮತ್ತೆ ರಕ್ಷಿತಾನೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ ಜನ ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆ ಏನು ಅನ್ಸುತ್ತೆ? ಸೊ ಟಾರ್ಗೆಟ್ ಅಂದರೆ ಲೈಕ್ ಗಿಲ್ಲಿ ಅಂದರೆ ಅವರಿಗೆ ಬೇರೆಯವ್ರಿಗೆ ರೇಗ್ಸೋದಾಗಲಿ, ಲೈಕ್ ಬೇರೆಯವ್ರಿಗೆ ಅವ್ರ ಹೆಸರು ತೊಗೊಂಡು ಕಾಮಿಡಿ ಮಾಡೋದಾಗಲಿ, ಅದಕ್ಕೆ ಸ್ವಲ್ಪ ಟಾರ್ಗೆಟ್ ಆಗ್ತಿದ್ದಾರೆ. ಆ್ಯಂಡ್ ಲಾಸ್ಟ್ ವೀಕ್ ನೋಡಿದಾಗ ಲೈಕ್ ರಕ್ಷಿತಾ ಅವರು, ರಘು ಅವ್ರು ತುಂಬ ಅವ್ರಿಗೆ ಅವ್ರು ರಘು ಬೇಕು ಅಂತ ತುಂಬ ಆಗಿತ್ತು. ಸೊ ಈ ವೀಕ್ ಸ್ವಲ್ಪ ಇದಾಯಿತು. I wish ಗಿಲ್ಲಿ ಅವ್ರು ಗೆಲ್ತಾರೆ ಅಂತ. Obviously ಗಿಲ್ಲಿನೇ ಗೆಲ್ಬೇಕು. ಯಾಕೆ ಗಿಲ್ಲಿ ಅವ್ರು ಗೆಲ್ಬೇಕು? Because I feel he's the only entertainer of Big Boss. You know, he's so much fun. ಟಾಸ್ಕ್ ಆಡದೇ ಇರ್ಬೋದು, ಬಟ್ ಅವ್ರು ಮಾಡೋ ಜೋಕ್ಸು, ಯುನೋ ಪೀಪಲ್ ಒಂಥರ ಡೇಜಾವು ಥರ ಅದೇ ಓಡ್ತಾ ಇರುತ್ತೆ. ಐ ಮೀನ್ ಹಿಸ್ ಫನ್ ಯಾ.
ಟಾಪ್ 2 ಸ್ಪರ್ಧಿಯಾಗಿ ಯಾರು ಬರಬಹುದು ಗಿಲ್ಲಿ ಜೊತೆ? ರಘು ಬರಬೇಕು ಅಂತ, ಬಿಕಾಸ್ ಇಸ್ ವೆರಿ ಡೌನ್ ಟು ಅದು ವೆರಿ ಚಿಲ್ ಗೈ, ಒಂಥರ ಫ್ಯಾಮಿಲಿ ಹೋಮ್ ಥರ ಅನಿಸ್ತಾರೆ ಅಂತ ನನ್ಗನ್ಸುತ್ತೆ. ಸೊ ರಘು ಟಾಪ್ ಬರಬೇಕು. 7 ಸ್ಪರ್ಧಿ ಈಗ ಇದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ, ಯಾರು ಡಿಸರ್ವ್ ಅಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಧ್ರುವಂತ್ ಡಿಸರ್ವ್ ಅಲ್ಲ ಅಂತ ಅನ್ಸುತ್ತೆ. ಅದು ಬಿಟ್ಟರೆ ಐ ಥಿಂಕ್ ಕಂಪ್ಯಾರಿಟಿವ್ಲಿ ಈವನ್ ರಕ್ಷಿತಾ ಕೂಡ ಡಿಸರ್ವ್ ಅಲ್ಲ ಅಂತ ಕೆಲವೊಮ್ಮೆ ಅನ್ಸುತ್ತೆ, ಕೆಲವೊಮ್ಮೆ ಒಂದ್ಸತಿ ಇಟ್ಸ್ ಅಪ್ ಆ್ಯಂಡ್ ಡೌನ್. ಸೊ ಇಟ್ಸ್ ಲೈಕ್ ಅ ರೋಲರ್ ಕೋಸ್ಟರ್ ರೈಡ್ ಅವ್ರದ್ದು ಇನ್ ಬಿಗ್ ಬಾಸ್. ಸೊ ಐ ಫೀಲ್ ಧ್ರುವನ್ ಡಸಂಟ್ ಡಿಸರ್ವ್ ಆ್ಯಂಡ್ ನೆಕ್ಸ್ಟ್ ಇಸ್ ರಕ್ಷಿತಾ. ಇಟ್ ಇಸ್ 50-50 ಅಗೇನ್. ರೀಸೆಂಟ್ ಆಗಿ ಧ್ರುವಂತ್ ಮತ್ತೆ ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ, ಅದ್ರ Correct. ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಐ ಥಿಂಕ್ ಬೇರೆಯವ್ರಿಗೆ ಸಿಗಬೇಕಿತ್ತು. ಇಟ್ ವಾಸ್ ನಾಟ್ ದ್ಯಾಟ್ ಗ್ರೇಟ್. ಅವ್ರ ಕೊನೆ ಕಿಚನ್ ಚಪ್ಪಾಳೆ ಅವ್ರಿಗೆ ಕೊಟ್ಟಿದ್ದೆ. ಐ ವಾಸ್ ನಾಟ್ ದ್ಯಾಟ್ ಹ್ಯಾಪಿ, ಬಟ್ ಓಕೆ. ದ ಲಾಸ್ಟ್ ವೀಕ್ ದೇ ಪರ್ಫಾರ್ಮ್. ಮೇ ಬಿ ಇನಿಷಿಯಲ್ ಫಸ್ಟ್ ವೀಕ್ ಅಂತಾನೆ ಈ ಥರ ಆಡ್ಕೊ ಬಂದಿದ್ರೆ ಇನ್ನೂ ಚೆನ್ನಾಗಿ ಪೀಪಲ್ನ ಕ್ಯಾಚ್ ಮಾಡ್ಬೋದಾಗಿತ್ತು. ಸೊ ಐ ಥಿಂಕ್ ಥ್ರೂ ಔಟ್ ದ ಸೀಸನ್ ನೋಡಕ್ಕೆ ಹೋದ್ರೆ ಗಿಲ್ಲಿ ಇಸ್ ದ ಬೆಸ್ಟ್. ಇವನ್ ಗಿಲ್ಲಿ ಆ್ಯಂಡ್ ಕಾವ್ಯ ದ ಫ್ರೆಂಡ್ಶಿಪ್ ಇಸ್ ಟೂ ಗುಡ್. ಐ ಲೈಕ್ ದ ಬಾಂಡ್. ಈ ಬಾರಿ ಕನ್ನಡ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಯಾರು ವಿನ್ ಆಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ನಮಗೆ ಗಿಲ್ಲಿನೇ ವಿನ್ ಆಗಬೇಕಂತ ಆಸೆ ಇದೆ. ಗಿಲ್ಲಿ ತುಂಬ ಹಳ್ಳಿಯಿಂದ ಬಂದಿದ್ದಾನೆ. ಅವನದು ಆ್ಯಕ್ಟಿಂಗು ಕಾಮಿಡಿ ಎಲ್ಲ ನೋಡ್ತಾ ಇರ್ತೀವಿ. ರಾತ್ರಿ 9:30 ಆದರೆ ಕಾಯ್ತಾ ಇರ್ತೀವಿ ಯಾವಾಗ ಬಿಗ್ ಬಾಸ್ ಬರುತ್ತೆ, ಅವ್ನು ಕಾಮಿಡಿ ಏನು ಮಾಡ್ತಾನೆ ಇವತ್ತು ಅಂತ. ನಮ್ಗೆ ಗಿಲ್ಲಿ ವಿನ್ ಆಗಬೇಕಂತ ತುಂಬಾ ಆಸೆ ಪಡ್ತೀವಿ. ಗಿಲ್ಲಿ ಜೊತೆ ಟಾಪ್ 2 ಸ್ಪರ್ಧಿಯಾಗಿ ಯಾರು ಇರಬಹುದು ಅಂತ ನಿಮ್ಗೆ? ನಾವು ಅಶ್ವಿನಿ ನೋಡೋಕ್ಕೆ ಇಷ್ಟಪಡ್ತೀವಿ. ಈ ಬಾರಿ ಮಹಿಳಾ ಸ್ಪರ್ಧಿ ವಿನ್ ಆಗಬಹುದಾ ಯಾರಾದ್ರೂ? ಮೇ ಬಿ ಚಾನ್ಸಸ್ ಇದೆ, ಬಟ್ ಗಿಲ್ಲಿನೇ ಆಲ್ಮೋಸ್ಟ್ 100% ಹೋಪ್ಸ್ ಇದೆ. ಸೆಕೆಂಡ್ ಅಶ್ವಿನಿ ಬರ್ಬೋದು. ಪ್ರತಿ ಬಾರಿ ವೀಕೆಂಡ್ ಎಪಿಸೋಡ್ಸ್ ಅಂತ ಬಂದಾಗ ಗಿಲ್ಲಿ ಮತ್ತೆ ರಕ್ಷಿತಾನೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಜನ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಹೌದಾ ಅವ್ರು ಟಾರ್ಗೆಟ್ ಆಗ್ತಾ ಇದ್ದಾರಾ? ಗಿಲ್ಲಿಯಿಂದಾನೇ ಅಶ್ವಿನಿನೂ ಟಾರ್ಗೆಟ್ ಆಗ್ತಾ ಇದ್ದಾರೆ, ಅಶ್ವಿನಿಯಿಂದ ಗಿಲ್ಲಿನೂ ಫೇಮಸ್ ಆಗ್ತಾರೆ. ಇಬ್ಬರು ಆಲ್ಮೋಸ್ಟ್ 100% ಎಫರ್ಟ್ ಹಾಕಿದ್ದಾರೆ. ರಕ್ಷಿತಾನೂ ಚೆನ್ನಾಗಿ ಎಫರ್ಟ್ ಆಗ್ತಾ ಇದ್ದಾಳೆ. ಅವಳು ಮಾತಾಡೋದು, ಅವಳ ಕಾಮಿಡಿ, ಅವಳ ಲ್ಯಾಂಗ್ವೇಜ್, ಅದು ಮಂಗಳೂರು ಭಾಷೆ ನಮ್ಗೊಂದು ತುಂಬ ಇಷ್ಟ ಆಗುತ್ತೆ. ಗಿಲ್ಲಿ ಜೊತೆ ಅವಳದು ಕಾಮಿಡಿ ಚೆನ್ನಾಗಿ ಬರ್ತಾರೆ. ಇದಾಗಿತ್ತು ಕನ್ನಡ ಬಿಗ್ ಬಾಸ್ ಸೀಸನ್ 12ನಲ್ಲಿ ಯಾರು ವಿನ್ ಆಗಬೇಕು ಅನ್ನುವಂಥ ಜನರ ಅಭಿಪ್ರಾಯ. ಒಂದಿಷ್ಟು ಜನ ಗಿಲ್ಲಿ ವಿನ್ ಆಗಬೇಕು ಅನ್ನುವಂಥದ್ದು ಒಂದಿಷ್ಟು ಜನರ ಅಭಿಪ್ರಾಯ. ಆದರೆ ಈ ಬಾರಿ ಆದರೂ ಮಹಿಳಾ ಸ್ಪರ್ಧಿ ವಿನ್ ಆಗಬಹುದಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಬಿಗ್ ಬಾಸ್ ಸೀಸನ್ 12ನ ಫೈನಲ್ನಲ್ಲಿ ನೋಡಬೇಕು ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ಕಲಾನ್ವಿತಾ ಜೈನ್, ವಿಜಯವಾಣಿ ಡಿಜಿಟಲ್. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.